ಚಾಮರಾಜನಗರದಲ್ಲೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ಪತ್ತೆಯಾಗಿದೆ. ಪ್ರಿಯತಮೆಯ ಬಾಳನ್ನೇ ಇಲ್ಲೊಬ್ಬ ದುರುಳ ನರಕ ಮಾಡಿಬಿಟ್ಟಿದ್ದಾನೆ. ಚಾಮರಾಜನಗರದಲ್ಲೊಂದು ಲವ್ ಸೆಕ್ಸ್ ದೋಖಾ ಪ್ರಕರಣ ಬೆಳಕಿಗೆ ಬಂದಿದೆ. ಪ್ರಿಯತಮೆಯ ಬಾಳನ್ನೇ ದುರುಳ ನರಕ ಮಾಡಿಬಿಟ್ಟಿದ್ದಾನೆ. ಪ್ರೀತಿ ಹೆಸರಲ್ಲಿ 3 ಬಾರಿ ಗರ್ಭಪಾತವನ್ನ ಮಾಡಿಸಿದ್ದಾನೆ ಇಲ್ಲೊಬ್ಬ ದುಷ್ಟ. ಲವರ್ ಮಾಡಿದ ಮೋಸಕ್ಕೆ ಪ್ರಿಯತಮೆ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾಳೆ. 2021ರಲ್ಲಿ ಪರಿಚಯವಾಗಿದ್ದ ಜಾನ್ ಪ್ರೆಸೆಲ್ಲಾ ಕ್ಲಿಂಟನ್ ಪರಿಚಯ ಪ್ರೀತಿಗೆ ತಿರುಗಿ ಇಬ್ಬರು ಸುತ್ತಾಡಿದ್ರು. ಇಬ್ಬರ ಪ್ರೀತಿಯ ವಿಚಾರ ಮನೆಯವರಿಗೆ ಗೊತ್ತಾಗಿತ್ತು. ಇಬ್ಬರ ಮದುವೆಗೂ ಕೂಡ ಕುಟುಂಬಸ್ಥರು ನಿರ್ಧಾರವನ್ನ ಮಾಡಿಕೊಂಡಿದ್ರು. ಸಹೋದರಿಗೆ ಮದುವೆಯಾಗದ ಹಿನ್ನೆಲೆ ತನ್ನ ಮದುವೆಗೆ ಬ್ರೇಕ್ ಅನ್ನ ಹಾಕಿದ್ರು. ಮದುವೆ ನಿರಾಕರಿಸಿದ್ದ ಪ್ರಿಯಕರ ಕ್ಲಿಂಟನ್ ಪ್ರಿಯತಮೆಯ ಬಾಳನ್ನೇ ಇಲ್ಲೊಬ್ಬ ದುರುಳ ನರಕ ಮಾಡಿಬಿಟ್ಟಿದ್ದಾನೆ. ನೀವು ಗಮನಿಸ್ತಾ ಇದ್ದೀರಾ, ವಂಚಕ ಕ್ಲಿಂಟನ್ ಈತನೇ ಆಕೆಯ ಬಾಳನ್ನ ನರಕ ಮಾಡಿರುವಂಥದ್ದು. ಮದುವೆ ಆಗ್ತೀನಿ ಅಂತ ಹೇಳಿ 3 ಬಾರಿ ಅಬೋಷನ್ ಮಾಡಿಸಿದ್ದಾನೆ. ಅಬೋಷನ್ ಮಾಡಿಸೋದೇ ತಪ್ಪು, 3 ಬಾರಿ ಅಬೋಷನ್ ಅನ್ನ ಮಾಡಿಸಿದ್ದಾನೆ. ಮಾತು ಕೇಳಿಸ್ಕೊಂಡು ಝಾನ್ಸಿ ಬೆರ್ನೇಗಮ್ಮ ಎಂಬ ದೊಡ್ಡ ಅಕ್ಕನ ಮಾತು ಕೇಳ್ತಿಲ್ಲ. ಇವಾಗ ನನಗೆ ರಾಮಪುರ ಸ್ಟೇಷನ್ನಿಂದ ಪೊಲೀಸ್ ಸ್ಟೇಷನಲ್ಲಿ ನನಗೆ ನ್ಯಾಯ ಕೊಡಿಸ್ಬೇಕು. DSP ಮೇಡಮ್ಗೆ ನಮಸ್ಕಾರ, ನಾಲ್ಕು ಪೊಲೀಸ್ ಇನ್ಸ್ಪೆಕ್ಟ್ರಿಗೆ ಎಲ್ಲ ನಮಸ್ಕಾರ. ನನಗೆ ತುಂಬ ಅನ್ಯಾಯ ಆಗಿದೆ. ನೀವೆಲ್ಲ ನನಗೆ ಒಂದು ನ್ಯಾಯ ಕೊಡಿಸಿ ನನಗೆ ಒಂದು ಹೆಲ್ಪ್ ಮಾಡಬೇಕು. ಈ ಹುಡುಗ ಎಲ್ಲಿದ್ದಾನಂತ ನನಗೆ ಕಂಡು ಕೊಡಬೇಕು. ರಾಮಪುರ ಸ್ಟೇಷನ್ಗೆ ಬಂದು ಸಂತೋಷ್ ಸರ್ ಅಂತ ನನಗೆ ನ್ಯಾಯ ಕೊಡಿಸಿ ಅವನನ್ನು 10 ತಿಂಗಳಿಗೆ ನಮ್ಮ ಮನೇಲಿ ಇರಬೇಕು ಬಂದು ನನಗೆ ಬಾಳು ಕೊಡಿಸಿದೆ. ಅವರ ಅಪ್ಪ ಪ್ರತಿನಿಧಿ ಶ್ರೀನಿವಾಸ್, ಇತ್ತೀಚೆಗಂತೂ ಲವ್ ಸೆಕ್ಸ್ ದೋಖಾ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಏನಿದು ಚಾಮರಾಜನಗರದಲ್ಲೂ ಕೂಡ ಲವ್ ಸೆಕ್ಸ್ ದೋಖಾ ಪ್ರಕರಣ ಅಂತ? ಇದು ನಿಜಕ್ಕೂ ಕೂಡ ಸಾಹಿತ್ಯ ಅದು ವಿಚಿತ್ರವಾದ ಘಟನೆ ಅಂತಾನೆ ಹೇಳ್ಬೋದಾಗಿದೆ. ಯಾಕೆ ಅಂತಂದ್ರೆ ಏನು ಇವರು ಫಸ್ಟ್ ಮದುವೆಗೆ ಏನೋ ಒಬ್ರಿಗೊಬ್ರು ಪ್ರೀತಿಸ್ತಿದ್ರು. ಅದೇನೋ ಕುಟುಂಬದ ಒಂದು ಏನೋ ಸಹೋದರಿ ಮದುವೆ ಹಿನ್ನೆಲೆಯಲ್ಲಿ ಅವ್ರಿಗೆ ಮದುವೆ ಕ್ಯಾನ್ಸಲ್ ಆಗಿದೆ. ಅದರ ನಂತರ ಮದುವೆ ಆದಂತ ಒಬ್ಬ ಇವಳು ಹುಡುಗಿನೂ ಸಹ ಇವನು ಏನೋ ಪ್ರಿಯತಮ ಬಿಡದೇನೆ ಕಾಡಿಸಿ ಅವಳು ಈಗ ಆ ಗಂಡನೂ ಇಲ್ಲ ಮತ್ತೆ ಇವನು ಇಲ್ಲ, ಆ ಒಂದು ಪರಿಸ್ಥಿತಿಗೆ ತಂದು ಇಟ್ಟಿದ್ದಾನೆ ಅಂತ ಹೇಳ್ಬೋದಾಗಿದೆ. ಯಾಕೆ ಅಂತಂದ್ರೆ ಅವಳನ್ನ ಏನು ಅವಳಿಗೆ ತೊಂದರೆ ಕೊಟ್ಟ ಮದುವೆ ಆದ್ಮೇಲೆ ತೊಂದರೆ ಕೊಟ್ಟ ಮೇಲೆ ಅವಳು ಗಂಡನ್ನು ಬಿಟ್ಟು ಬಂದಂತ ಸಂದರ್ಭದಲ್ಲಿ ಅದು ಕಳೆದ 7-8 ತಿಂಗಳು ಜೊತೆಗೆ ಇಟ್ಕೊಂಡಿದ್ದು. ಆ ನಂತರ ರಿಜಿಸ್ಟರ್ ಮ್ಯಾರೇಜ್ ಆಗ್ಬೇಕು ಅಂದಾಗ ಎಸ್ಕೇಪ್ ಆಗಿದ್ದಾನೆ, ಮ್ಯಾರೇಜ್ ಆಗದೇನೆ. ಸೊ ಹಾಗಾಗಿ ಈ ನಿಜಕ್ಕೂ ಕೂಡ ಅವಳು ಎರಡೂ ಕಡೆನೂ ಯಾವುದೂ ಕಡೆನೂ ಅವಳಿಗೆ ಇದಿಲ್ದೇನೆ ಒಂದು ಸಮಸ್ಯೆ ಸಿಗಾಕೊಂಡಿದ್ದಾಳೆ ಅಂತಾನೆ ಹೇಳ್ಬೋದಾಗಿದೆ. ಸೊ ಈಗ ಅವಳು ನಿಜಕ್ಕೂ ಕೂಡ ಕ್ಯಾಮ್ರಾಗಳ ಮುಂದೆ ಕಣ್ಣೀರು ಹಾಕುವಂತ ಪರಿಸ್ಥಿತಿಗೆ ಬಂದಿದ್ದಾಳೆ. ಇನ್ನು ಅಂದ್ರೆ ರಾಮಪುರ ಪೊಲೀಸ್ ಠಾಣೆ ವ್ಯಾಪ್ತಿಗೆ ಬರ್ತದೆ. ಇನ್ನು ಕೂಡ ಪ್ರಕರಣ ದಾಖಲಾಗಿಲ್ಲ. ಅವ್ರನ್ನು ಕೂಡ ಮೊರೆ ಹೋಗ್ತಾ ಇದ್ದಾಳೆ ಈ ಒಂದು ಮೋಸವಾದಂತಹ ಒಂದು ಹುಡುಗಿ ಅಂತ ಹೇಳ್ಬೋದಾಗಿದೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ.